ಗಾಯ್ಸ್ ನಮ್ಮ ಮನೆಗೆ ಹಾವು ಬಂದೈತೆ ಗಾಯ್ಸ್ ಬೆಳಗ್ಗೆ ಗಿಷ್ಟು ಲೇ ಸ್ಟೋರೇಜ್ ಇಲ್ಲ ಕಣ್ಣಡ್ರು. ಈಗ ಪಿಜ್ಜಾ ಕೊಡಿಸ್ತವ್ನೆ, ಇಲ್ಲೇ ಬುಕ್ ಮಾಡೋದ ಅಲ್ಲೇ ಹೋಗೋದ ಗೊತ್ತಾಗ್ತಾ ಇಲ್ಲ. ಮರ ಹತ್ತಿದ್ದು ಅವನು ಗಾಯ್ಸ್ ನಮ್ಮ ಹುಡುಗರು ಮದ್ಗಿರಿಂದ ಬಂದವ್ರೆ, ಚೀಲ ತುಂಬಾ ತಂದವ್ರೆ ಗಾಯ್ಸ್. ಹಿಂಗೋ ಮಾಡಿ 3 ದಿವಸ ಆದ್ಮೇಲೆ ಜಿಮ್ಮಿಗೆ ಬರ್ತಾ ಇದೀವಿ. ಹೇಳೋದು ಮಾತ್ರ ನಮ್ಗೆ ಹೇಳೋದು, ಮಾತಾಡಬೇಡ ಬೇಗ ಮುಗಿಸು ಅಂತ. ನೀನು ಮಾತ್ರ ಬರೀ ಮಾತಾಡ್ಕೊಂಡೇ ನಿಂತಿರು. ನಿಮ್ಮಿಂದ ನಾವು ಇನ್ಸ್ಪೈರ್ ಆಗ್ತೀವಿ. ಥ್ಯಾಂಕ್ ಯು. ಇವರು ನೋಡಿ ನಾವು ಇನ್ಸ್ಪೈರ್ ಆಗಿದ್ದೀವಿ, ನೀವು ಇನ್ಸ್ಪೈರ್ ಆಗಿ. ಇವರು ಲವ್ ಮಾಡೋದು ಅವೆಲ್ಲ ತಪ್ಪಲ್ಲ ಆಯ್ತಾ. ಕಾಲೇಜ್ ಲೈಫು ನಮ್ಮ ತಾಯಣಿಗೂ ಶ್ವೇತಾಗಿ ಹೇಳ್ತೀನಿ, ಇರೋದು ಒಂದೇ ಲೈಫು, ಆರಾಮಾಗಿ ಎಂಜಾಯ್ ಮಾಡಿ. ಅವಾಗ ಇಷ್ಟಿದ್ದ ಗುಂಡುಗೆ ಉಂಡಾಡಿ ಗುಂಡನ್ ಥರ ಇದ್ದ. ಸೊ ನೆನ್ನೆದು ಮತ್ತು ಇವತ್ತಿನ ವ್ಲಾಗ್ ಎರಡು ಸೇರಿ ಒಂದೇ ವ್ಲಾಗ್ ಹಾಕ್ಕೊಡ್ತಾ ಇದ್ದೀನಿ. ಸೊ ಯಾಕೆಂದರೆ ನಾನು ನೆನ್ನೆನೂ ಎಲ್ಲೂ ಆಚೆ ಹೋಗಿಲ್ಲ, ಹೊರಗೆ ಹೋಗಿಲ್ಲ, ಬರೀ ವರ್ಕ್ಸ್ ಇತ್ತು ಅಂತಲೇ ವರ್ಕ್ಸ್ ಮಾಡ್ಕೊಂಡೇ ಕುತ್ಕೊಬಿಟ್ಟಿದ್ದೆ. ಸೊ ಏನು ವ್ಲಾಗ್ಸ್ ಏನೂ ಮಾಡಿಲ್ಲ. ಸೊ ನೆನ್ನೆದು ಇವತ್ತಿಂದ 2 ಸೇರಿ ಒಂದೇ ವ್ಲಾಗ್ ಬರುತ್ತೆ. ಅದು Q&A ಇದೆಯಲ್ಲ, ಅದು ಸಪ್ರೇಟ್ ವ್ಲಾಗ್ ಬರುತ್ತೆ ಗೈಸ್. ಸೊ ಇದು ಆ್ಯಕ್ಚುಲಾಗಿ ಇವಾಗ ಆಗ್ತಾ ಇರೋದು ನೆನ್ನೆದು ಮತ್ತು ಇವತ್ತಿನ ವ್ಲಾಗು. ಸೊ ನೆಕ್ಸ್ಟ್ ವ್ಲಾಗು ನಾಳೆ ಬರುತ್ತೆ, ಕಾಯ್ತಾ ಇರಿ, ಸ್ಟೇ ಟ್ಯೂನ್ಡ್. ಮತ್ತೆ ಸಿಗ್ತೀನಿ ಗಾಯ್ಸ್. ಇವತ್ತು ನಮ್ಮ ತಮ್ಮ ಬಂದವನೇ ಗಾಯ್ಸ್ ಮನೆಗೆ. ಫುಲ್ ಒಳ್ಳೆ ಕ್ಲಾಸ್ ಇವತ್ತು ಬಾಸ್ಗೆ. ನಾ ಫುಲ್ಲು ಕಾಲೇಜ್ಗೆಲ್ಲ ಹೋಗಿ ಗಾಯ್ಸ್ ಒಂದು ಟ್ರಾನ್ಸ್ಫಾರ್ಮೇಷನ್ನು ಫೋಟೋ ಹಾಕ್ತೀನಿ ಚಾಕ್ಲಾ. ಹಾಂ ಗಾಯ್ಸ್, ಏನೇ ಅದು ಕ್ರೇಜಿಯಾಗಿ ಟ್ರಾನ್ಸ್ಫಾರ್ಮ್ ಆಗೋನೆ. ಅಣ್ಣ ಖಾಲಿ ಇದ್ದಂಗೆ ಇದ್ದ, ಚೋಟಾ ಭೀಮ್ ಆಗ್ಬಿಟ್ಟವನೆ. ಆಗಿಲ್ಲ ಮಚ್ಚ? ಆಗಿದ್ದೀನಿ ಬಸ್. ಖಾಲಿ ಲಿಟ್ರಲಿ ಖಾಲಿ ಇದ್ದಂಗೆ ಇದ್ದ, ಫುಲ್ ಚೋಟಾ ಭೀಮ್ ಆಗ್ಬಿಟ್ಟು. ಚೋಟಾ ಭೀಮ್ ಫೆಸ್ಟ್ ಅಂತಾರಲ್ಲ, ವಯಸ್ಸು ಹೊರಟೋಯ್ತು ಮಚ್ಚ. ಹೋಗಿ ನೋಡೋದು, ಹುಡುಗಿರು ನೋಡೋದು ಎಲ್ಲ ವಯಸ್ಸು ಹೊರಟೋಯ್ತು. ದುಡಿಬೇಕು ಮಚ್ಚ. ಹೇಳ್ತಿಲ್ಲ ನೀನು ಲಾಗ್ ನೋಡ್ದಾ ವಾಚಿಂದು? ಹಾಂ ನೋಡಿದೆ. ಗುರು ಅದು 46,000 ರೂಪಾಯಿ. ಹೆಂಗ್ ಮಕ್ಕೊಡ್ದಂಗೆ ಮಕ ಮಾಡಿದ್ಬಿಡ ಗೊತ್ತಾ ಅವನು. ಅಯ್ಯೋ ಅಣ್ಣ ತೋರ್ಸೋಕೆ ರೆಡಿಲ್ಲಪ್ಪೋ. ಬ್ರೋ ಸರ್ ಫಾಸ್ಟಾಗಿ ತೋರಿಸಿ ಸರ್. ಇಲ್ಲ ಈಗ ನೀನು ಲಿಟ್ರಲಿ ಹೆಂಗೆ ಹೋದ್ರೆ ಹಿಂಗೆ ತೆಗಿಯೋದು ಶಿಸ್ತಾಗಿ ಹಿಂಗೆ ಮುಂದಕ್ಕೆ ಹಿಂಗೆ ಇಡ್ತಾರಲ್ವಾ ಸರ್, ಫಾಸ್ಟ್ ಹಾಕು. ಇದೆಲ್ಲ ಫಾಸ್ಟ್ ಹಾಕೆ ಸರ್, ಅದೊಂದು ತೋರಿಸಿ. ಇದಾ ಹಿಂಗೆ ತೆಗಿತಾನೆ. ಆಮೇಲೆ ಸರ್ ಅದು ತೋರಿಸಿ. ಇದು ಬೇಡವಾ ರಪ್ಪಂತ ಹಾಕೋದು. ಇಲ್ಲೇ ನೋಡಿ ಒಂದ್ಸಲ ಅಂತಾನೆ, ತೋರ್ಸೋಕ್ಕೆ ರೆಡಿ ಇಲ್ಲ ಪುಣ್ಯಾತ್ಮ. ಅದಕ್ಕೆ ಹೇಳ್ತಿರೋದು ಮಚ್ಚ, ದುಡ್ಡು ಮಾಡು. ಬರ ತೋರ್ಸು. ಗಾಯ್ಸ್ ಇವನು ಫಸ್ಟು ಹೆಂಗಿದ್ದ ಅಂದ್ರೆ ಲಿಟ್ರಲಿ ಎಷ್ಟು ಕೆಜಿ ಇದೆ ಮಚ್ಚ? ಫಸ್ಟು ನಿಮ್ ಜಿಮ್ಮಿಗೆ ಸೇರಕ್ ಮುಂಚೆ 90 ಇರುತ್ತೆ ಅನ್ಕೊಂತೀನಿ. 10 ಕಿಲೋ ಕ್ವಿಂಟಲ್ 10 ಒಂದು 100 kg 10 ಇದ್ದ ಅಣ್ಣ. ಈಗ ಹೆಂಗಾಗವನೆ ಅಂದ್ರೆ ಕ್ರೇಜಿ. ಅಂದ್ರೆ ಅಷ್ಟೇ ವರ್ಕೌಟ್ ಮಾಡೋನೆ ಗೈಸ್, ಮಸ್ತಾಗಿ ಮಾಡೋನೆ. ನೋಡಿ ನಾವು ದಬ್ಬಾಗ್ತಾನೆ ಇದೀವಿ. ವರ್ಕೌಟ್ ಮಾಡಿದ್ರೆ ಡಯಟ್ ಮಾಡಲ್ಲ, ಡಯಟ್ ಮಾಡಿದ್ರೆ ವರ್ಕೌಟ್ ಮಾಡಲ್ಲ. ಸೇಮ್ ಆದ್ರೆ ಸಾವುಕಾರ ಗಾಯ್ಸ್, ತಿಂಗಳಿಗೆ ಎಷ್ಟು ಬರೀ ಡಯಟ್ಗೆ ಅಂತಾನೆ ಒಂದು 5,000 ಖರ್ಚು ಮಾಡ್ತಾನೆ. ಮಾಡಬೇನ? ಹಾ ಏಯ್ ಲೇ, ನಿನ್ ಎದೆ ಮುಟ್ಕೊಂಡು ಹೇಳಲ್ಲ ಲೇ. ಖರ್ಚು ಮಾಡ್ತಿಲ್ಲ, ಮಾಡ್ಬೇಕು. ಒಟ್ಟಲ್ಲಿ ಮಾಡ್ತಿದ್ದೆ ನೀವೇನು ಬಿಡ್ರಿ ಸೌಕಾರ ಮಂದಿ ಮಾಡಿ ಬಿಡೋ ಸಾಕು ಗಾಯ್ಸ್. ಈ ಜಿಮ್ ಫ್ರಿಕ್ಸ್ ಇದೆಲ್ಲ ಹೆಂಗೆ ಅಂದ್ರೆ ಹೆಂಗೆ ಕಂಡ್ರು ಹಿಂಗನ್ನೋದು ಅಥವಾ ಹಿಂಗನ್ನೋದು ಬರೀ ಇದೆ. ಚಲೋ ಈಗ ಅಣ್ಣವ್ರು ಹೊರಟವ್ರೆ, ಅಣ್ಣವ್ರನ್ನ ಬೀಳ್ಕೊಟ್ಟು ಇವತ್ತಿನ್ನೂ ಸ್ನಾನ ಮಾಡಿಲ್ಲ. ಬೆಳಗ್ಗೆ ಎದ್ದು ಗಾಯ್ಸ್ ಇವತ್ತು ನಮ್ಮ ಮನೆಗೆ ಹಾವು ಬಂದ್ಬಿಟ್ಟಿತ್ತು ಮಚ್ಚ, ತೋರ್ಸಿದ್ನಲ್ಲ. ಯಾವ್ದು ಕೊಳಕ್ ಮಂಡ್ಲದಾವು ಬಂದ್ಬಿಟ್ಟಿದ್ವು ಗಾಯ್ಸ್. ಅದು ವಿಡಿಯೋ ಮಾಡಕ್ ಆಗಿಲ್ಲ, ಒಂದು ಫೋಟೋ ಐತೆ, ಫೋಟೋ ಹಾಕ್ತೀನಿ ಅದ್ರದ್ದು. ಈಗ ಅದನ್ನ ಹಿಡ್ದೆಲ್ಲ ಆಗಿತ್ತು, ಹಿಡ್ದೆಲ್ಲ ಆಚೆ ಹಾಕಿದ್ರು. ಅದೆಲ್ಲ ಹಿಡ್ದು ಎಲ್ಲ ಆದ್ಮೇಲೆ ಬಾಸ್ ಬಂದು ಹಂಗೆ ಕೈಲಿ ಹಿಡ್ಕಂತಾರೆ ಅನ್ಕೊಂಡು ಆಗ್ಲಿಲ್ಲ. ಅದು ಕಾಣ್ತಾ ಐತೆ, ಇದು ಸ್ಟ್ರೆಚ್ ಮಾರ್ಕ್ಸು ಹೆವಿ ಐತೆ. ಬಟ್ ಏನು ಅಂದ್ರೆ ಹುಡುಗ ಕಷ್ಟಪಟ್ಟ ಅನ್ನೋದಕ್ಕೆ ಅದೇ ಪ್ರೂಫು. ಆಗ್ಲಿ ಹಾಕೋದ್ನಲ್ಲ ಫೋಟೋ, ನೀವು ನೋಡೋದಲ್ಲ ಫೋಟೋ, ಹಂಗಿದವನು ಹುಡುಗ ಹಿಂಗಾಗವನೆ. ಹಾರ್ಡ್ ವರ್ಕ್, ಹೆಲ್ತ್ ಗಾಯ್ಸ್. ಸೊ ಹೆಲ್ತ್ ಬಗ್ಗೆ ತುಂಬ ಕಾನ್ಶಿಯಸ್ ಆಗಿರಬೇಕು. ಈಗಂತೂ ಯಾರಿಗೆ ಯಾವಾಗ ಏನಾಗೋದು ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ಡೈಲಿ 40 minutes ಆದರೂ ವರ್ಕೌಟ್ ಮಾಡಿ. ಯಾರಿಗೂ ತಲೆಗಾಗ್ತಾನೆ ಅನ್ಕೊಬೇಡಿ. ನೀವು 10 ರೂಪಾಯಿ ಕಡಿಮೆ ದುಡಿದ್ರೆ ಹೆಲ್ತ್ ಇಂಪಾರ್ಟೆಂಟ್ ಗೈಸ್, ಸೀರಿಯಸ್ ಆಗಿ. ಇದು ನಾನಂತೂ ಒಂದು 5 ತಿಂಗಳಿಂದ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟಿನಿ. ಹೆಲ್ತ್ ಮುಂದೆ ಯಾವುದೂ ಇಲ್ಲ, ನೀವು ಚೆನ್ನಾಗಿದ್ರೇನೆ ಅರ್ನಿಂಗ್ಸು. ಏನು ಮಚ್ಚ? ಅನ್ಭವಿಸ್ಬಿಟ್ಟಿದ್ದೀನಿ ನಾನು 2 ವರ್ಷ. ಅಣ್ಣ ಅಂತೂ ಡೈಲಿ ಪಾನಿ ಬರ ಹೇಳೋ ಏನೇನೋ ಡೈಲಿ
ಪಾನಿಪುರಿ ಗೋಬಿ ಅವ್ರ ಅಪ್ಪಾಜಿ ಗೋಬಿ ಗೋಬಿ ತಂದಿಲ್ಲ ಇವತ್ತು ಅನ್ನೋನು. ಈಗ ತಿನ್ನೋ ಮಚ್ಚ ಗೋಬಿ ಲೀಟ್ರಲ್ಲಿ ಒಂದು ಎಷ್ಟು 3 ತಿಂಗಳೇನೋ ಅಡ್ಮಿಟ್ ಆಗಿದ್ದು. ಒಂದು ವರ್ಷ ಅನ್ಭವಿಸಿದ್ದು 3 ತಿಂಗಳು. ಒಂದ್ 3 ತಿಂಗಳು ಹಾಸ್ಪಿಟಲ್ ಅಡ್ಮಿಟ್. ಏನಿಲ್ಲ, ಬರೀ ಲಿಕ್ವಿಡ್ ಫುಡ್. ಗೋಬಿನೂ ಇಲ್ಲ, ಏನೂ ಇಲ್ಲ, ಬರೀ ಲಿಕ್ವಿಡ್ ಫುಡ್. ಅದಕ್ಕೆ ಇಲ್ಲಿಗೆ ಬಂದಿರೋದಣ್ಣ ಏನಾದ್ರು. ಸೊ ಗೈಸ್, ಈಗ ಅವನು ಹೊರಡ್ತವನೆ. ಅಣ್ಣನ ಕಳಿಸ್ಬಿಟ್ಟು ಬಾಸ್ನ ಒಂದಿನ ಈಗ ಪ್ಲಾನ್ ಮಾಡಿದ್ದೀವಿ ಒಂದಿನ ಇಬ್ರು ವರ್ಕೌಟ್ ವಿಡಿಯೋ ಬ್ಲಾಗ್ ಮಾಡೋಣ ಅಂತ. ಏನೋ ಮಚ್ಚ ನಮ್ ಜಿಮ್ ಅಲ್ಲಿ ಪಾಸ್ ಗೀಸ್ ಏನಿಲ್ಲ. ನಮ್ಮ ಅಣ್ಣ ಏನೋ ಅನ್ನಲ್ಲ, ನಮ್ಮ ಅಡ್ಮಿಷನ್. ಸೊ ನಮ್ ಜಿಮ್ ಅಲ್ಲೇ ಗೈಸ್ ಒಂದಿನ ವರ್ಕೌಟ್ ಬ್ಲಾಗ್ ಮಾಡ್ತೀವಿ ಗೈಸ್. ಬನ್ನಿ ಗೈಸ್, ನನ್ನ ತಮ್ಮನ ಗಾಡಿ ಓಡಿಸೋಣ. ನಾನು ಇಷ್ಟು ಉದ್ದ ಇದ್ದೆ, ನಂಗೆ ಇಷ್ಟು ಕಾಲೇಜ್ಗಳು ಇದು ಹೆಂಗೆ ಓಡಿಸ್ತಾನೆ ಗೊತ್ತಾ? ಗೈಸ್ ಹೊರಟ ಗೈಸ್ ನನ್ನ ತಮ್ಮ. ಸರಿ ಆಯ್ತು, ನಿಧಾನಕ್ಕೆ ಹೋಗು. ಹೆಲ್ಮೆಟ್ ನನ್ನ ಮಗನೇ ಹೊರಗೆ ಕೊಡ್ತೀನಿ, ಹುಷಾರು. ಹಾಂ ಬಾಯ್ ಗೈಸ್. ಹೊರಟ ಗೈಸ್ ನನ್ನ ತಮ್ಮನೂ ಹೊರಟ. ಬನ್ನಿ ಒಳಗೆ ಸ್ನಾನ ಮಾಡಲ್ಲ, ಬರೀ ಇದಾಗೋಯ್ತು. ಈಗ ಸ್ನಾನ ಮಾಡಿ ರೆಡಿಯಾಗಿ ಚೂರು ಹೋಗಿ ಮೈಕ್ ಇಸ್ಕೊಂಬರ್ಬೇಕು. ಮೈಕ್ ಇಸ್ಕೊಂಬಂದು ವೀಡಿಯೋ ಶೂಟ್ ಮಾಡೋಣ. ಸೊ ಈಗ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಅದು ಕಂಟೆಂಟ್ಗೆ ಲೈಟ್ ಇಸ್ಕೊಂಬರ್ಬೇಕಿತ್ತು. ಸೊ ನಮ್ಮ ಹುಡುಗರ ಮನೆ ಹತ್ರ ಹೋಗ್ತಾಯಿದ್ದೀವಿ. ಬನ್ನಿ ಹೋಗಿ ಲೈಟ್ ಇಸ್ಕೊಂಬಂದು ಅದು ವೀಡಿಯೋ ಶೂಟ್ ಮಾಡಿ ಮತ್ತೆ ನಾವು ಕಂಟಿನ್ಯೂ ಮಾಡ್ತೀನಿ. ಬಸ್ ಇದು ನೋಡಿ, ಇವತ್ತು ಸಿಗ್ನಲ್ಲೇ ಇಲ್ಲ. ಆ್ಯಕ್ಚುಲಾಗಿ ಸಿಗ್ನಲ್ ಆಫ್ ಹೋಗೈತೆ. ಬಟ್ ನೋಡಿ ಈಗ ಹಂಗೆ ಯಾರು ಪೊಲೀಸವರು ಇಲ್ಲ. ಈಗ ಟ್ರಾಫಿಕ್ ಬಿಡ್ತಾ ಇದು ಮೂವ್ ಆಗುತ್ತೆ ನೋಡಿ. ಈಗ ಇದು ಮೂವ್ ಆಗುತ್ತೆ ಈಗ ನೋಡಿ. ಬಟ್ ಇಲ್ಲಿ ನಿಂತಿರೋರೆಲ್ಲ ಸುಮ್ಮನೆ ನಿಂತಿದ್ದಾರೆ ಗೈಸ್. ಯಾರೂ ಸಿಗ್ನಲ್, ಎಲ್ಲೂ ಸಿಗ್ನಲ್ ಇಲ್ಲ ನೋಡಿ. ಈಗ ಅದು ಮುಗಿತಿದ್ದಂಗೆ ಈಗ ನಾವು ಹೊರಡ್ತೀವಿ ನೋಡಿ. ಅವರು ಸುಮ್ಮನೆ ನಿಂತಿದ್ದಾರೆ, ಇವರು ಸುಮ್ಮನೆ ನಿಂತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ ನಾವು ಹೊರಟಾಗ. ಅಷ್ಟೇ ಗೈಸ್ ನೋಡಿ, ಎಲ್ಲ ಹೊರಟ್ರಿ. ಈಗ ಅದು ಅಲ್ಲಿ ಜನ ಖಾಲಿ ಆದರು ವೆಹಿಕಲ್ಸು ನೋಡಿ. ಇಲ್ಲೂ ಸುಮ್ಮನೆ ನಿಂತಿದ್ದಾರೆ, ಇಲ್ಲೂ ಸುಮ್ಮನೆ ನಿಂತಿದ್ದಾರೆ. ಈಗ ನಾವು ಮಾತ್ರ ಹೋಗ್ತಾಯಿದ್ದೀವಿ. ಇಂಥದ್ದೆಲ್ಲ ನೋಡೋಕ್ಕೆ ಖುಷಿ ಆಗುತ್ತೆ ಗೈಸ್. ಆ್ಯಕ್ಚುಲಾಗಿ ಯಾರೂ ಇಲ್ಲದೆ ಇದ್ರೂ ಪಬ್ಲಿಕ್ಕು ಇದನ್ನು ಅರ್ಥ ಮಾಡಿಕೊಂಡು ಟ್ರಾಫಿಕ್ನ ಆರಾಮಾಗಿ ರೂಲ್ ಫಾಲೋ ಮಾಡೋದೆಲ್ಲ ಖುಷಿ ಆಗುತ್ತೆ. ಬನ್ನಿ ಈಗ ಅಲ್ಲಿ ಹೋಗ್ತಾ ಇದ್ದೀನಿ, ಅಲ್ಲಿ ಹೋಗ್ಬಿಟ್ಟು ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಲೈಟ್ ಇಸ್ಕೊಂಡಾಯಿತು, ಮೈಕು ಇಸ್ಕೊಂಡೈತೆ. ಏನು ಮಜಾ ಅಂದರೆ ಲೈಟಿಂದೇನೋ ಓಕೆ, ಮೈಕಲ್ಲಿ ಲೈಟ್ನಿಂಗ್ ಪೋರ್ಟ್ ಇಲ್ಲ. ನೋಡ್ಬೇಕು ಏನು ಮಾಡೋದು ಅಂತ. ಅದ್ರ ಜುಗಾಡು ಮಾಡ್ಕೊಬೇಕು. ಯಾಕೆಂದರೆ ನಂದು ಐಫೋನ್ ಅಲ್ವಾ, ಐಫೋನ್ದು ಲೈಟ್ನಿಂಗ್ ಒಂದು ಪೋರ್ಟ್ ಏನಿದ್ರು ಸೊ ನನಗೆ ಕನೆಕ್ಟ್ ಆಗೋಲ್ಲ. ನೋಡೋಣ ಬನ್ನಿ, ನನ್ನ ಹತ್ರ ಹೋಗಿ ಏನು ಮಾಡೋದು ನೋಡೋಣ ಬನ್ನಿ ಗಾಯ್ಸ್. ಇವತ್ತು ಬರೀ ವೀಡಿಯೋದೇ ಆಗೋಗೈತೆ, ಜಿಮ್ಮು ಇಲ್ಲ. ಆ್ಯಕ್ಚುಲಾಗಿ ನನಗೋಸ್ಕರನೇ ವೀಡಿಯೋ ಮಾಡ್ಕೊಂಡು ಕೂತಿದ್ದೋ. ವೀಡಿಯೋ ಚೆನ್ನಾಗಿ ಬಂದೈತೆ ಅಂತ ಹೋಪ್ಸು, ಚೆನ್ನಾಗಿ ಬಂದಿರುತ್ತೆ. ನಾವೇನು ಯೂಟ್ಯೂಬಲ್ಲಿ ನೋಡ್ತೀವಿ ಎಲ್ಲ ಏನೂ ಅಲ್ಲ ಗಾಯ್ಸ್, ಸುಮ್ಮನೆನೆಲ್ಲ. ಇಲ್ಲಿ ನೋಡಿ, 1 2 ಇದೊಂದು 3 ಇದು ಇಲ್ಲಿ ಎಲ್ಲ ಇದ್ದಾಳೆ ನೋಡಿ. ಎಲ್ಲ ಅಂಟ್ಕೊಂಡು ಲಿಟ್ರಲಿ ಫುಲ್ಲು ಮಿಸ್ಸು. ಈಸಿನೇ ಇಲ್ಲ ಗಾಯ್ಸ್ ವೀಡಿಯೋ ಕ್ರಿಯೇಟ್ ಮಾಡೋದು ಅಥವಾ ಕಂಟೆಂಟ್ ಕ್ರಿಯೇಷನ್ ಮಾಡೋದು ಲಿಟ್ರಲಿ ಈಸಿ ಇಲ್ಲ ನೋಡಿ. ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ನಿಮ್ದು ಒಂದೇ ಒಂದು ಸಬ್ಸ್ಕ್ರೈಬು ನಮಗೆ ತುಂಬ ಖುಷಿ ಮಾಡುತ್ತೆ. ಸೊ ವಿಡಿಯೋ ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಾಗಿ ವಿಡಿಯೋ ನಾಳೆ ಸಿಗಲ್ಲ ನಿಮಗೆ, ನಾಡಿದ್ದು ಬರುತ್ತೆ. ಇವತ್ತೇನು ವ್ಲಾಗೇ ಮಾಡಿಲ್ಲ ಗಾಯ್ಸ್ ಜಾಸ್ತಿ. ಸೊ ನಿನ್ನೆದು ಇವತ್ತಿನ 2 ಸೇರಿ ಒಂದೇ ದಿನ ವ್ಲಾಗ್ ಬರುತ್ತಿದ್ದು ನೋಡಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಈಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನಾನು ಜಿಮ್ಗೆ ಹೋಗಬೇಕು, ನಮ್ಮ ಅಕ್ಕ ಬರ್ತೀನಿ ಅಂತ ಹೇಳಿದ್ದಾಳೆ. ಬಟ್ ಈಗ ನಮ್ಮ ಹುಡುಗರು ಬರ್ತಾವ್ರಂತೆ. ಸೊ ಅವ್ರು ಬರಲಿ, ಅವ್ರು ಬಂದಮೇಲೆ ಅವ್ರ ಜೊತೆ ಚಿಲ್ ಮಾಡಿ ವೈಬ್ ಮಾಡಿ ಸ್ವಲ್ಪ ಹೊತ್ತು ಮತ್ತೆ ಜಿಮ್ಗೆ ಹೊಡ್ತೀನಿ. ಬನ್ನಿ ಹೊರಡೋಣ. ನನ್ನ ಮಗನೇ ನಮಸ್ತೆ. ಎಲ್ಲೋ ಎಳ್ನೀರು ಒಂದೇ ವ್ಯವಸ್ಥೆ. ಯಾರು ನೀನು? ಅಲ್ಲ ನೀನ್ ಕೊಡಿಸ್ಬೇಕು ಫಸ್ಟ್. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಯಾ? ಎಳ್ನೀರು ತರ್ತೀರ ಅಂತ ನನ್ನ ಮನೆ ಕಾಯ್ಕೊಂಡು ಕೂತಿದ್ವಿ. ಇಲ್ಲ ಇಲ್ಲ ಇಲ್ಲ, ಏ ಚೇರ್ ಹೋದ್ರೋಗ್ಲಿ ಗುರು.
ನಮ್ಗೆ ಪಿಜ್ಜಾ ಬೇಕಷ್ಟೇ. ಈಗ 2 ಪಿಜ್ಜಾ ಕೊಡ್ಸಲ್ವಾ ನೀನು? ಕೊಡ್ಸಲ್ಲ ಹಾ? ಇಲ್ಲಿ ಇರೋ ಡಾಮಿನೋಸ್ ಹೋಗು. ಅಲ್ಲ ಗುರು, ಸೀಸನ್ ತುಂಬಾ ದುಡ್ದವ್ನೆ. ಇದು ಆಕ್ಚುಲಿ ಬೇಕಾಗಿರೋ ನೋಡು ಕಂಟಿನ್ಯೂಸ್. ನನ್ನ ಹತ್ರ ಆರ್ಡರ್ ಇಲ್ಲ ಅಂದವನು ಕಂಟಿನ್ಯೂಸ್ ಒಂದೊಂದು ವಾರ ಆರ್ಡರ್ ಕೊಡ್ಸಿದೀನಿ. ನೋಡಪ್ಪ, ನಾವು ಸೀಸನ್ ಒಂದೇ ₹1 ದುಡ್ದಿಲ್ಲ ಗೈಸ್. ನಮ್ ನಾಗೇಶ್ ಜವರ್ ಅಂತಾನು ಗೈಸ್. ನಾವು ಕೊಟ್ಟಿದೀವಿ ಅಷ್ಟೇ, ಕೊಡಿಸ್ತಾರೆ. ಯಾವ್ದು ಅಪ್ರೂವಲ್ ಕೊಡಲ್ಲ, ಬೇಜಾರ್ ಮಾಡ್ಕೊಳಲ್ಲ. ಗುರು ಈಗ ಮಾಡಲ್ವಾ ಗುರು? ಈಗ ಮಾಡಲ್ವಾ ಗುರು? ಚೈನ್ ಐತಲ್ಲ, ಅಲ್ಲಿ ಗೋಲ್ಡ್ ಚೈನ್ ಐತಲ್ಲ, ಕುಡಿದಿ. ನಮ್ ಕೈಲೈತೆ ಫೋನ್ ಪೇ. ನನ್ನ ಪಾಸ್ವರ್ಡ್ ಗೊತ್ತು ನಂಗೆ, ಫೋನ್ ಪೇ ಪಾಸ್ವರ್ಡ್ ಗೊತ್ತು ಮಗ. ಅದು ಇದು ಯಾವ್ದು ಬರುತ್ತೆ? ಚಾಕೋಲವ. ಅದೇ ಸೊ ಗೈಸ್, ಈಗ ನಮ್ಮ ನಾಗೇಶ ಬಂದಿರೋ ಖುಷಿಗೆ ಈಗ ಪಿಜ್ಜಾ ಕೊಡಿಸ್ತವ್ನೆ. ಇಲ್ಲೇ ಬುಕ್ ಮಾಡೋದ ಅಲ್ಲೇ ಹೋಗೋದ ಗೊತ್ತಾಗ್ತಾ ಇಲ್ಲ. ನಾನ್ ಅಲ್ಲೇ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಅಲ್ಲೇ ಹೋಗೋಣ. ಸುಮ್ನೆ ಇಲ್ಲಿ ಚಾರ್ಜಸ್ ಹೇಳು ಬೈ. ಅವ್ನ ಹಿಂದೆ ಅವನೇನ ಗಾಡಿ ಓಡಿಸು ಅಂತ ಕೊಟ್ಬಿಡ್ಲಿ ನೋಡೋಣ. ಹಿಂದೆ ಕೂಕೊಂಡ್ರೆ ಹೋಗ್ತದೆ ಅಂತ ಹೇಳ್ಬಿಟ್ಟು. ಅದೇನ್ ಗೊತ್ತಾ, ಭಯ ಮಚ್ಚ. ಭಯ ಅಂತ ಹಿಂದಗಡೆ ಹೋಗ್ತದೆ. ನಾವು ಇದನ್ನೆಲ್ಲ ಹಾಕಕ್ಕಾಗಲ್ಲ ಕೊಡು, ಬರೀ ಪೀಪ್ ಅಂತ ಹಾಕ್ಬೇಕ್ಲೆ. ಬೆಳಗ್ಗೆ ಅದು ನೀನ್ ಯಾವ ಲಾಗ್ ಮಾಡು ಅಂತ ಹೇಳ್ದ. ನಾವು ನಾರ್ಮಲ್ ಆಗಿ ಹೆಂಗಿರ್ತೀವಿ ಹಂಗಿರ್ತೀವಿ. ನಿಮ್ಮನ್ನ ಕರ್ಸಿದ್ದೆ ಇವತ್ತು ಕಂಟೆಂಟ್ ಇಲ್ಲ ಅಂತ. ಎಲ್ಲೋ ಟ್ರಿಪ್ ಹೊಲ್ಟವ್ರೆ ಗಾಯಸ್, ಹೇಳ್ತಾನೆ ಇಲ್ಲ. ಸಸ್ಪೆನ್ಸ್ ಆಗಿರ್ಬೇಕು ಮಚ್ಚ, ಸಸ್ಪೆನ್ಸ್. ನಾನು ಹೇಳ್ತೀನಿ ಮಚ್ಚ, ನಿನ್ ಹೇಳಲೇ ಬೇಡ, ಹಂಗೆ ಇದ್ಬಿಡು. ಸಾಲ ಕೊಡಲ್ಲ, ಹೋಗ್ಬೋದು ಪೆಟ್ರೋಲ್. ಹೇಳಲೇ ಬೇಡ ಮಚ್ಚ, ಹಂಗೇರ್ ನೀನು. ನನ್ಗೇನಾಗ್ಬೇಕು ನೀನ್ ಎಲ್ಲಾದ್ರೂ ಹೋದ್ರೆ. ನಮ್ ಪಡಿ ನಾವು ಮನೆಗಿರ್ತೀವಿ. ಮರ ಹತ್ತಿದ್ದು ಅವನು. ಗೈಸ್, ನಮ್ ಹುಡುಗರು ಮದ್ಗಿರಿಯಿಂದ ಬಂದವ್ರೆ. ಮದ್ಗಿರಿಯಿಂದ ಬಂದವ್ರೆ. ಚೀಲ ತುಂಬಾ ತಂದವ್ರೆ. ಎಳ್ನೀರಾ ಮಚ್ಚ? ಚೀಲ ತುಂಬಾ ಚಿನ್ನಾಗಿನ ತರದಲ್ವೇ ನಾವು? ಓ, ಅಲ್ಲಾಗಿ ಲೆವೆಲ್ಗೆ ಬಂದಾತ. ನಮ್ಮ ಚಿನ್ನ ಅಂತೆ, ಚಿನ್ನ. ಯಾಕಷ್ಟೊಂದು ಲೇ? ಎಳಗಾಯಿ ಎಲ್ಲ ಕಿತ್ಕೊಂಡ್ಬಂದಿರಂಗಿದ್ಯಲ್ಲೋ. ಆಯ್ತು ಗೈಸ್, ನಾವು ನಮ್ಮ ಹುಡುಗರು ಬಡವನಹಳ್ಳಿಯಿಂದ ಬಂದು ನನಗೆ ಪಿಜ್ಜಾ ಕೊಡ್ಸಕ್ ಬಡವನಹಳ್ಳಿಯಿಂದ ಬಂದವ್ರೆ. ಬನ್ನಿ ಹೋಗಿ ಪಿಜ್ಜಾ ತಿನ್ಕೊಂಬರೋಣ. ಹೇಳ್ದಂಗೆ ಹೊಲ್ಟಿದ್ದಲ್ವಾ? ಆಯ್ತು, ಫೋನ್ ಮಾಡು. ಹೋದ್ರೆ ಫೋನ್ ಪೇ ಮಾಡಕ್ ಕಾಸಿಲ್ಲ ಅಂದ್ರೆ ಫೋನ್ ಮಾಡ್ತೀನಿ. ಬರಲ್ಲ ಮಚ್ಚ, ಬಾಯ್ ಮಚ್ಚ, ಬಾಯ್ ಮಚ್ಚ, ಬಾಯ್ ಮಚ್ಚ. ಹೋಗು, ನೀನ್ ಹೇಳಕ್ಕೆ ಹೋಗ್ಬಿಡ. ಬಾಯ್. ಲೇ, ಸ್ಟೋರೇಜ್ ಇಲ್ಲ ಕಣ್ಣಡ್ರು. ಗೈಸ್, ಹಿಂಗೋ ಮಾಡಿ 3 ದಿವಸ ಆದ್ಮೇಲೆ ಜಿಮ್ಮಿಗೆ ಬರ್ತಾ ಇದ್ದೀವಿ. 3 ದಿವಸ ಆಯ್ತು ಮಚ್ಚ? 3 ದಿನ ಆಯ್ತು ಬರ್ತಾ ಇದ್ದೀವಿ ಜಿಮ್ಗೆ. ಆಮೇಲೆ ನಾನು ಫೋನ್ ಮಾಡಿದ್ರು, ಇಲ್ಲಿದ್ದೀರ ಅಂತ. 3 ದಿವಸ ಬೈತಾರೆ. ಬೈಸ್ಕೊಂಡು ಜಿಮ್ ಮುಗಿಸಿ ಮನೆ ಹೋಗೋಣ. ಹೇಳೋದು ಮಾತಾಡಬೇಡ, ಬೇಗ ಮುಗಿಸು ಅಂತ. ನೀನು ಮಾತ್ರ ಬರೀ ಮಾತಾಡ್ಕೊಂಡೇ ನಿಂತಿರು. ಅಣ್ಣ, ಈಗ ನಮ್ಮ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅಣ್ಣ, ಕೇಳ್ರಿ ಇಲ್ಲಿ. 4 ದಿವಸದಿಂದ ಏನು ಮಾಡಿದೆ ಜಿಮ್ಮಿಗೆ ಬರ್ದಂಗೆ ಅಂತ ಹೇಳ್ತಾ ಇರೋದು. ನಮ್ಮ ಅಮ್ಮಂದು ಬರ್ಡೇ ಶಾಪಿಂಗ್ ಹೋಗಿದ್ದೆ. ಆಮೇಲೆ ಬರ್ಡೇ ಶಾಪಿಂಗ್ ಹೋಗಿದ್ದೆ. ನಮ್ಮನ್ನ ಬರ್ಡೇ ಸ್ವಲ್ಪ ಅಲ್ಲ ಚಿಕ್ಕ ಬರ್ಡೇ ಶಾಪಿಂಗ್ ಇಲ್ಲಾದ್ರೂ ಹೋಗ್ಲಿ, ಶಾಪಿಂಗಲ್ಲಿ ಏನೇನು ಮಾಡಿದ್ರು ವ್ಲಾಗ್ ಮಾಡಿ ಗೊತ್ತಾಗುತ್ತೆ. ನಡಿ ಟೈಮ್ ಆಯ್ತು, ನಡಿ. 3 ದಿವಸ ಆದ್ಮೇಲೆ ಫೈನಲಿ ವರ್ಕೌಟ್ ಮುಗಿಸಿದೀವಿ. ತುಂಬ ತೆಗ್ದವ್ರೆ. ಸರಿ ಚಲೋ. ಇನ್ನು ನಾಳೆ ಯಾಕೋ ಬ್ಲಾಗ್ ಬರೋ ಎಡಿಟ್ ಮಾಡಿಲ್ಲ, ಅರ್ಧಂಬರ ಎಡಿಟ್ ಆಗೈತೆ. ಚಲೋ ಹೇಳೋದು ಮತ್ತೆ. ಇವತ್ತು ನಮ್ಮ ಬ್ರೋ ನಮಗೋಸ್ಕರ ಏನೋ ತಂದವ್ರೆ. ತಗೊಂಡು ನೀವು ಏನೋ ತಂದಿದ್ರಲ್ಲ ತಾಂಬೋಗಿ. ಮೊನ್ನೆ ಶೇಖರ್ ಯಾವುದೋ ಬೇರೆ ಶೇಖರ್ ಇಟ್ಕೊಂಡಿದ್ದೆ ಅಂತ ಶೇಖರ್ ಅಂತ ತಂದಿದ್ರು. ಅದಕ್ಕೆ ತರಕ್ಕೆ ಹೋಗೋರೆ ಗೈಸ್. ಶೇಖರ್ ಕೊಟ್ಟವ್ರೆ ಗೈಸ್. ಬ್ರೋ ಥ್ಯಾಂಕ್ ಯು. ಕೊಟ್ಟು ಮುಗಿದ್ರೆ ಬನ್ನಿ ಹೊಡೋಣ ಮನೆಗೆ. ನನ್ನ ಮಗನ ಫೋಟೋ ಬರ್ತದಲ್ಲ, ಬುಜ್ಜಿ ವ್ಲಾಗ್ಸ್ ಕನ್ನಡ. ಬುಜ್ಜಿ ಬ್ಲಾಗ್ ಬ್ಲಾಗ್ ಹಾ ಹೇಳು. ಬ್ಲಾಗ್ ಬುಜ್ಜಿ ವ್ಲಾಗ್ ಕನ್ನಡ ಅಂತೆ ಚಾನಲ್ ಹೆಸರು. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಈಗ ಹೋಗಿ ಸ್ವಲ್ಪ ವ್ಲಾಗ್ ಎಡಿಟಿಂಗ್ ಐತೆ, ಅದೊಂದು ಸ್ವಲ್ಪ ಮೀಮ್ಸ್ ಆ್ಯಡ್ ಮಾಡಿಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಕೆಲಸ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಲಾಟ್ಸ್ ಆಫ್ ಲವ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಗೈಸ್. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.